ಸಾಬಿರ್ನನ್ನ ಒಂದು ವಾರ FIR ಆಗಿದ್ರು ಕೂಡ ಇನ್ನೂ ಅರೆಸ್ಟ್ ಮಾಡಲಿಲ್ಲ. ಸಾಬಿರ್ ಬಂದು ಪೊಲೀಸ್ PSI ಅವರ ಕಣ್ಣು ಮುಂದೆ ಸಿಕ್ಕರೂ ಅವನನ್ನು ಬೇರೆ ಕಾರ್ನಲ್ಲಿ ಹತ್ತಿ ಕಳಿಸಿದ್ದಾರೆ. ಆದರೆ ಇವತ್ತು ಪ್ರತಿಭಟನೆ ಇರುವ ಕಾರಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳುತ್ತಿದ್ದಾರೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಸ್ಲಿಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾದ ಅಗತ್ಯ ಬರುತ್ತೆ. ಪರಿಸ್ಥಿತಿ ನೋಡಿ ಹೆಂಗಿದೆ. ಆದ್ರೆ ನಾವು ಪ್ರತಿಭಟನೆ ಮಾಡುವಾಗ ಸ್ವಲ್ಪ ಉಗ್ರವಾದ ಮಾತುಗಳನ್ನಾಡಿದ್ರೆ ಚಕ್ರವರ್ತಿ ಸೂಲಿಬೇರೆ ವಿರುದ್ಧ FIR ಆಗುತ್ತೆ, ಅರೆಸ್ಟ್ ಮಾಡಿ ಅಂತ ಮಂತ್ರಿಗಳೇ ಕೂತ್ಕೊಂಡು ಹೇಳ್ತಾರೆ. ಮಿತ್ರ, ಇನ್ನು ಸಹಿಸಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಮಿತ್ರರೇ. ನಾನು ತುಂಬಾ ಕಳಕಳಿಯಿಂದ ಕೆಲವು ಸಂಗತಿಗಳನ್ನ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಮೊದಲನೇದು, ಇವತ್ತಾದ್ರೂ ಕಟ್ಟುನಿಟ್ಟಾಗಿ ಸಂಕಲ್ಪ ಮಾಡಿ, ಇನ್ನು ಮುಂದೆ ಮುಸಲ್ಮಾನರ ಜೊತೆಗೆ ವ್ಯವಹಾರ ಟೋಟಲಿ ಬಂದ್ ಅಂತ. ನಂಗೆ ಹೇಳಿ ಹೇಳಿ ಸಾಕಾಗೋಗಿದೆ. ನಾವು ಪ್ರಯತ್ನ ಪಡ್ತೀವಿ, ಅಪ್ಪಿತಪ್ಪಿ ಯಾವತ್ತಾದ್ರೂ ಮುಸಲ್ಮಾನರ ಕ್ಯಾಬಲ್ ಕೂತ್ ಬಿಟ್ರೆ ಯಾಕಾದ್ರೂ ಕೂತ್ನಪ್ಪ ಅಂತ ಅನ್ಸ್ಬಿಡುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬುಕ್ ಆಗ್ಬಿಟ್ಟಿರತ್ತೆ. ಕೊನೆ ಹಂತದಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗದೆ ಒದ್ದಾಡ್ಬಿಟ್ಟಿರ್ತೀವಿ. ಅವನು ಹಿಂದೂ ಹೆಸರು ಹೇಳ್ಕೊಂಡು ಬಂದ್ಬಿಟ್ಟಿರ್ತಾನೆ. ಆದ್ರೆ ನಿಶ್ಚಯ ಮಾಡಿ, ಇನ್ ಮುಂದೆ ವ್ಯವಹಾರ ಮಾಡೋದಿಲ್ಲ. ಎರಡನೇದು, ಮುಸಲ್ಮಾನ್ ಹುಡುಗಿ ಇರ್ತಾರಲ್ಲ, ಮುಸಲ್ಮಾನ್ ಗಂಡಸರಿಗಿಂತ ಡೇಂಜರ್. ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡಿ, ಮನೆಗೆ ಹೋದ ನಂತರ ಹೇಳಿ, ನೀನ್ ಅಕಸ್ಮಾತ್ ಮುಸ್ಲಿಂ ಹುಡುಗನ ಫ್ರೆಂಡ್ಶಿಪ್ ಮಾಡಿದ್ರೆ ಆದ್ರೂ ಒಂದು ಕ್ಷಣ ಓಕೆ ಏನೋ, ಹೆಣ್ಮಗಳು ಫ್ರೆಂಡ್ಶಿಪ್ ಮಾಡ್ಲೇಬೇಡ, ಬಹಳ ಡೇಂಜರ್. ಯಾಕೆ ಅಂದ್ರೆ ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳೆ ನಮ್ಮ ಹೆಣ್ಮಗುನ. ಒಂದು ಸಲ ಕರೆದಾಗ ನಮ್ಮ ಹುಡುಗಿ ಬರಲ್ಲ ಅಂತ ಹೇಳ್ಬೋದು, ಎರಡನೇ ಸಲ ಕರೆದಾಗ ಬರಲ್ಲ ಅಂತ ಹೇಳ್ಬೋದು, 20 ಸಲ ಪದೇ ಪದೇ ಕರೆದಾಗ 21ನೇ ಸಲ ಹಾಳಾಗಿ ಹೋಗ್ಲಿ ಅಂತ ಅವಳು ಮನೆಗೆ ನಮ್ಮ ಹೆಣ್ಣುಮಗಳು ಹೋಗಿದ್ದರ ಪ್ರತಿಫಲಕ್ಕೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? ಕುಡಿಯುವ ನೀರಿಗೆ ಒಂದೇನಾದ್ರೂ ಸಣ್ಣ ಮತ್ತು ಬರುವಂತ ಅಂಶವನ್ನ ಹಾಕಿಸಿಕೊಟ್ಟು ತನ್ನ ಅಣ್ಣ ತಮ್ಮಂದಿರಂತಿರುವಂತಹ ರಾಕ್ಷಸರ ಕೈಲಿ ನಮ್ಮ ಹೆಣ್ಮಗಳನ್ನ ಬಿಟ್ಟು ಅದರ ವಿಡಿಯೋನ ಕಳಿಸಿದ್ರೆ ಈ ಹೆಣ್ಮಕ್ಳ ಕಥೆನೇ ಮುಗಿದೋಯ್ತ್ರಿ. ಇನ್ ಲೈಫ್ ಇಲ್ಲ ರೀ ಅವರಿಗೆ. ಆ ಲೈಫೇ ಮುಗಿದೋಯ್ತು. ಅವ್ರ ಕತೆ ಹೆಂಗಾಗ್ಬಿಡುತ್ತೆ ಅಂದ್ರೆ ನಿಂದ ಆಚೆ ಬರ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ಸ್ಥಿತಿ. ಕೇರಳ ಸ್ಟೋರಿ ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು, ಪಾರ್ಟ್ 100 ಬಂದ್ರೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಬುದ್ಧಿ ಬರಲ್ಲ ಅಂತಂದ್ರೆ ಏನ್ ಹೇಳಲಿ ನಾನು?